ಸಾಕಾರದಲ್ಲಿ ಇಂದಿನ ಡೇಟು 4/1/25। मीठे बच्चे, तुम अशरीरी बन जब बाबा को याद करते हो तो तुम्हारे लिए ये दुनिया ही खत्म हो जाती है। दे और दुनिया भूली हुई है। ಬಾಬಾ ಅಂತಿದ್ದಾರೆ, ಮಧುರಾದ ಮಕ್ಕಳೇ, ಯಾವಾಗ ತಾವು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡ್ತೀರ ಆಗ ತಮಗೋಸ್ಕರ ಈ ಪ್ರಪಂಚನೇ ಸಮಾಪ್ತಿಯಾಗ್ಬಿಡುತ್ತೆ. ದೇಹ ಮತ್ತು ದೇಹದ ಪ್ರಪಂಚ ಮರೆತಿರುತ್ತೆ। इंदिन प्रश्न, बाप द्वारा सभी बच्चों को ज्ञान का तीसरा नेत्र क्यों मिला है? ತಂದೆಯ ಮುಖಾಂತರ ಎಲ್ಲ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಯಾಕೆ ಸಿಕ್ಕಿದೆ? उत्तर है, अपने को आत्मा समझ बाप जो जैसा है उसी रूप में याद करने के लिए तीसरा नेत्र मिला। ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಬಾಬಾ ಯಾವ ರೀತಿ ಇದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡಕ್ಕೋಸ್ಕರ ಮೂರನೇ ನೇತ್ರ ಸಿಕ್ಕಿದೆ। परंतु ये तीसरा नेत्र काम तब करता जब पूरा योग युक्त रहे, अर्थात एक बाबा से सच्ची प्रीत हो। ಆದರೆ ಈ ಮೂರನೇ ನೇತ್ರ ಆವಾಗ ಕೆಲಸ ಮಾಡುತ್ತೆ ಯಾವಾಗ ಪೂರ್ತಿ ಯೋಗಯುಕ್ತರಾಗಿರಬೇಕು, ಅಂದರೆ ಒಬ್ಬ ಬಾಬುವರ ಜೊತೆ ಸತ್ಯವಾದ ಪ್ರೀತಿ ಇರಲಿ। किसी के नाम रूप में लटके हुए ना हो, माया प्रीत रखने में ही विघ्न डालती है। इसी में बच्चे धोखा कर ಇತರರ ನಾಮ ರೂಪದಲ್ಲಿ ನಾವು ತಗಲಾಕೊಂಡಿರಬಾರದು। ಮಾಯೆ ಪ್ರೀತಿಯನ್ನು ಇಟ್ಕೊಳ್ಳೋದಕ್ಕೆ ವಿಘ್ನವನ್ನು ಆಗತ್ತೆ, ಇದರಲ್ಲಿ ಮಕ್ಕಳು ಮೋಸ ಹೋಗ್ತಾರೆ। ಹಿಂದಿನ ಹಾಡು, ಮರ್ನಾ ತೇರೆ ಗಲಿ ಮೇ ಜೀನಾ ತೇರೆ ಗಲಿ ಮೇ, ಸತ್ರು ನಿಮ್ಮ ಮಡಿಲಿನಲ್ಲಿ ಬದುಕಿದ್ರು ನಿಮ್ಮ ಮಡಿಲಿನಲ್ಲಿ। ಓಂ ಶಾಂತಿ। सिवाय तुम ब्राह्मण बच्चों के इस गीत का अर्थ कोई समझ ना सके। ನೀವು ಬ್ರಾಹ್ಮಣ ಮಕ್ಕಳು ಬಿಟ್ಟು ಈ ಹಾಡಿನ ಅರ್ಥವನ್ನ ಬೇರೆ ಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ। जैसे वेद शास्त्र आदि बनाए परंतु जो कुछ पढ़ते हैं उसका अर्थ नहीं समझ सकते, इसलिए बाबा कहते मैं ब्रह्मा मुख द्वारा सब वेदों शास्त्रों का सार समझाता हूं। ಯಾವ ರೀತಿ ವೇದ ಶಾಸ್ತ್ರಗಳೆಲ್ಲ ಮಾಡಿದರೆ ಆದರೆ ಯಾರು ಅದನ್ನ ಓದ್ತಾರೆ ಅದರ ಅರ್ಥವನ್ನ ತಿಳ್ಕೊಂತಿಲ್ಲ, ಅದಕ್ಕಾಗಿ ಬಾಬಾ ಅಂತಿರ್ತಾರೆ ನಾನು ಬ್ರಹ್ಮ ಮುಖ ಕಮಲದಿಂದ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ತೀನಿ। वैसे ही इन गीतों का अर्थ भी कोई समझ नहीं सकते, बाबा ही इसका अर्थ बताते हैं। ಅದೇ ರೀತಿ ಈ ಹಾಡುಗಳ ಅರ್ಥವನ್ನು ಯಾರು ತಿಳ್ಕೊಳ್ಳೋದಿಲ್ಲ, ಬಾಬೂರೇ ಬಂದು ಅರ್ಥವನ್ನು ತಿಳಿಸ್ತಾರೆ। आत्मा जब शरीर से न्यारी हो जाती तो दुनिया से सारा संबंध टूट जाता है। ಆತ್ಮ ಯಾವಾಗ ಶರೀರದಿಂದ ಅತೀತ ಆಗುತ್ತೆ ಆಗ ಈ ಪ್ರಪಂಚದ ಜೊತೆ ಸಂಬಂಧ ಮುರಿದೋಗುತ್ತೆ। गीत भी कहता अपने को आत्मा समझ अशरीरी बन बाबा को याद करो तो ये दुनिया खत्म हो जाए। ಹಾಡು ತಿಳಿಸತ್ತೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಿ, ಈ ಪ್ರಪಂಚ ಸಮಾಪ್ತಿ ಆಗಲಿದೆ। ये शरीर इस पृथ्वी पर है, आत्मा इनसे निकल जाती तो फिर उस समय उसके लिए मनुष्य है ही नहीं, आत्मा नंगी बन जाती है। ये ಶರೀರ ಈ ಭೂಮಿಯ ಮೇಲೆ, ಆತ್ಮ ಇದರಿಂದ ಹೊರ ಬಂದಾಗ ಮತ್ತೆ ಆ ಸಮಯದಲ್ಲಿ ಮನುಷ್ಯ ಸೃಷ್ಟಿನೇ ಇಲ್ಲ, ಆತ್ಮ ದೇಹ ಇಲ್ಲದೆ ಆಗ್ಬಿಡುತ್ತಲ್ಲ। फिर जब शरीर में आती है तो पाठ शुरू होता, फिर एक शरीर छोड़ दूसरे में जाकर प्रवेश करती। ಯಾವಾಗ ಶರೀರದಲ್ಲಿ ಬರುತ್ತೆ ಆಗ ಪಾತ್ರ ಆರಂಭ ಆಗುತ್ತೆ, ನಂತರ ಒಂದು ದೇಹವನ್ನು ಬಿಟ್ಟು ಮತ್ತೊಂದರಲ್ಲಿ ಪ್ರವೇಶ ಮಾಡುತ್ತೆ।
तत्व में नहीं जाता, उड़कर दूसरे शरीर में जाते हैं. ವಾಪಸ್ ಮಹತತ್ವದಲ್ಲಿ ಹೋಗೋದಿಲ್ಲ, ಮತ್ತೊಂದು ಶರೀರವನ್ನ ಪಡೆಯುತ್ತೆ. यहाँ इस आकाश तत्व में ही उसको पाठ बजाना है, मूल वतन में नहीं जाना. ಇಲ್ಲಿ ಈ ಆಕಾಶ ತತ್ವದಲ್ಲೇ ಪಾತ್ರವನ್ನ ಅಭಿನಯ ಮಾಡಬೇಕು, ಮೂಲ ವತನದಲ್ಲಿ ಹೋಗುವಂಗಿಲ್ಲ. जब शरीर छोड़ते हैं तो ना ये कर्म बंधन ना वो कर्म बंधन रहता, शरीर से ही अलग हो जाते हैं. ಶರೀರವನ್ನ ಬಿಟ್ಟಾಗ ಈ ಕರ್ಮ ಬಂಧನವೂ ಇರಲ್ಲ, ಆ ಕರ್ಮ ಬಂಧನನೂ ಇರೋದಿಲ್ಲ, ಶರೀರದಿಂದನೇ ಅತೀತವಾಗ್ಬಿಡುತ್ತೆ. फिर दूसरा शरीर लेते तो वो कर्म बंधन शुरू होता, ये बातें सिवाय तुम्हारे और कोई मनुष्य नहीं जानते. ಮತ್ತೊಂದು ದೇಹವನ್ನ ಪಡೆದಾಗ ಕರ್ಮ ಬಂಧನ ಆರಂಭ ಆಗುತ್ತೆ. ಈ ಮಾತುಗಳು ತಾವು ಬಿಟ್ಟು ಇತರ ಮನುಷ್ಯರಿಗೆ ಅರಿವೇ ಇಲ್ಲ. बाबा ने समझाया सब कुछ ही बेसमझ है, परंतु ऐसे कोई समझते थोड़ी ही. ಬಾಬಾ ತಿಳಿಸಿದರೆ ಎಲ್ಲನೂ ತಿಳುವಳಿಕೆ ಹೀನಾಗಿದೆ, ಆದರೆ ಈ ರೀತಿ ಯಾರಾದರೂ ಅನ್ಕೊಂತಾರ? अपने को कितना अकलमंद समझते, पीस प्राइस देते रहते, ये भी तुम ब्राह्मण कुल भूषण अच्छी ರೀತಿ समझते हो. ತಮ್ಮನ್ನ ತಾವು ಬುದ್ಧಿವಂತರು ಅನ್ಕೊಂತಾರೆ, ಪೀಸ್ ಪ್ರೈಸ್ ಕೊಡ್ತಿರ್ತಾರೆ. ಇದು ಸಹ ತಮ್ಮ ಬ್ರಾಹ್ಮಣ ಕುಲಭೂಷಣರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. वो तो समझते ही नहीं पीस किसको कहा जाता, कोई तो महात्माओं के पास जाते कि मन की शांति कैसे हो. ಇದು ಅರಿವು ಯಾರಿಗೂ ಇಲ್ಲ, ಶಾಂತಿ ಅಂತ ಯಾವುದಕ್ಕೆ ಹೇಳಾಗತ್ತೆ? ಯಾರಾದರೂ ಮಹಾತ್ಮರ ಹತ್ರ ಹೋದಾಗ ಮನಸ್ಸಿಗೆ ಯಾವ ರೀತಿ ಶಾಂತಿ ಸಿಗತ್ತೆ ಅಂತ ಕೇಳ್ತಿರ್ತಾರೆ. वो तो कहते वर्ल्ड में शांति कैसे हो, ऐसे नहीं कहेंगे निराकार दुनिया में शांति कैसे हो, वो तो है ही ಶಾಂತಿಧಾಮ. ಅವರಂತೂ ತಿಳಿಸಿರ್ತಾರೆ ಪ್ರಪಂಚದಲ್ಲಿ ಯಾವ ರೀತಿ ಶಾಂತಿ ಆಗತ್ತೆ ಅಂತ. ಈ ರೀತಿ ಎಂದು ಹೇಳೋದಿಲ್ಲ, ನಿರಾಕಾರ ಪ್ರಪಂಚದಲ್ಲಿ ಶಾಂತಿ ಹೆಂಗಿರುತ್ತೆ, ಅದಂತೂ ಶಾಂತಿಧಾಮ ಆಗಿದೆ. आप आत्मा ही शांतिधाम में रहते, परंतु ये तो मन की शांति कहते, वो जानते नहीं शांति कैसे मिलेगी. ನಾವು ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತೀವಿ, ಆದರೆ ಮನಸ್ಸಿಗೆ ಶಾಂತಿ ಅಂತಾರೆ. ಇದಂತೂ ಅರಿವಿಲ್ಲ, ಶಾಂತಿ ಯಾವ ರೀತಿ ಸಿಗುತ್ತೆ. ಶಾಂತಿಧಾಮ तो अपना घर है, जहाँ ಶಾಂತಿ कैसे मिल सकती. ಶಾಂತಿಧಾಮ ಅಂತೂ ನಮ್ಮ ಮನೆಯಾಗಿದೆ, ಇಲ್ಲಿ ಶಾಂತಿ ಯಾವ ರೀತಿ ಸಿಗಕ್ಕೆ ಸಾಧ್ಯ? ಹಾ, सतयुग में सुख शांति संपत्ति सब है, जबकि स्थापना बाबा करते, यहाँ तो कितनी अशांति है. ಹಾ, ಸತ್ಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇದೆ, ಅದರ ಒಂದು ಸ್ಥಾಪನೆ ತಂದೆನೇ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಎಷ್ಟೊಂದು ಅಶಾಂತಿ ಇದೆ ಅಲ್ಲ. ये सब अब तुम बच्चे ही समझते हो, सुख शांति संपत्ति ಭಾರತ್ में ही थी. ಇವೆಲ್ಲವೂ ಈಗ ತಾವು ಅರ್ಥ ಮಾಡ್ಕೊಂಡಿದ್ದೀರಿ, ಮಕ್ಕಳೇ ಅರ್ಥ ಮಾಡ್ಕೊಂಡಿದ್ದೀರಿ. ಸುಖ ಶಾಂತಿ ಸಂಪತ್ತು ಭಾರತದಲ್ಲೇ ಇತ್ತಲ್ಲ. वो वर्षा था बाबा का और दुख अशांति कंगालपना ये वर्षा है रावण का. ये सब बातें बेहद का बाबा बैठ बच्चों को समझा. ಆ ಆಸ್ತಿ ಆಗಿತ್ತು ತಂದೆದು, ಈಗ ದುಃಖ ಅಶಾಂತಿ ಬಡತನ ಈ ಎಲ್ಲ ಆಸ್ತಿ ರಾವಣಂದಾಗಿದೆ. ಈ ಎಲ್ಲ ಮಾತುಗಳು ಅನಂತವಾದ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. बाप परमधाम में रहने वाला नॉलेजफुल है, जो सुखधाम का हमको वर्षा देते, वो हम आत्माओं को समझा रहे हैं. ತಂದೆ ಪರಂಧಾಮದಲ್ಲಿ ಇರುವಂತವರು ಜ್ಞಾನವಂತರಾಗಿದ್ದಾರೆ. ಸುಖಧಾಮ ನಮ್ಮ ಆಸ್ತಿ ಆಗಿದೆ, ಅದನ್ನು ನೀಡ್ತಾರೆ. ನಾವು
ಆತ್ಮಗಳು ತಿಳಿಸ್ತಾ ಇದ್ದೀವಲ್ಲ. ये तो जानते हो नॉलेज होते आत्मा में उनको ही ज्ञान का सागर कहा जाता. ಇದಂತೂ ಅರಿವಾಗಿದೆ ಅಲ್ಲ, ನಾವು ಆತ್ಮಗಳು, ಅವರು ಜ್ಞಾನ ಸಾಗರ ಅಂತ ಹೇಳಬಹುದು. वो ज्ञान का सागर इस शरीर द्वारा वर्ल्ड की हिस्ट्री ज्योग्राफी समझाते. वर्ल्ड की आयु तो होनी चाहिए ना, वर्ल्ड तो है ही. ಅವರ ಜ್ಞಾನ ಸಾಗರ ಈ ದೇಹದ ಮುಖಾಂತರ ಪ್ರಪಂಚದ ಚರಿತ್ರೆ ಭೂಗೋಳವನ್ನು ತಿಳಿಸಿದೆ. ಪ್ರಪಂಚದ ಆಯುಷಂತೂ ಇರಲೇಬೇಕಲ್ಲ, ಪ್ರಪಂಚ ಅಂತೂ ಇದ್ದೇ ಇದೆಯಲ್ಲ. सिर्फ नई दुनिया और पुरानी दुनिया कहा जाता ये भी मनुष्य को पता नहीं. न्यू वर्ल्ड और ओल्ड वर्ल्ड होने में कितना समय लगता. ಸುಮ್ಮನೆ ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚ ಅಂತ ಹೇಳಲಾಗುತ್ತೆ. ಆದರೆ ಮಾನವನಿಗೆ ಇದು ಅರಿವಿಲ್ಲ, ಹೊಸ ಪ್ರಪಂಚ ಮತ್ತೆ ಹಳೆ ಪ್ರಪಂಚ ಆಗೋದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ. तुम बच्चे जानते हो कलयुग के बाद सतयुग जरूर आना है, इसलिए कलयुग और सतयुग के संगम पर बाबा को आना पड़ता है. ಈಗ ಮಕ್ಕಳಿಗೆ ಅರಿವಾಗಿದೆ, ಕಲಿಯುಗದ ನಂತರ ಸತ್ಯುಗ ಖಂಡಿತ ಬರಬೇಕಾಗಿದೆ. ಅದಕ್ಕೋಸ್ಕರ ಕಲಿಯುಗ ಮತ್ತೆ ಸತ್ಯುಗದ ಸಂಗಮದಲ್ಲಿ ತಂದೆನೂ ಬರಬೇಕಾಗುತ್ತೆ. ये भी तुम जानते हो परमपिता परमात्मा ब्रह्मा द्वारा नई सृष्टि की स्थापना शंकर द्वारा विनाश करा. त्रिमूर्ति का अर्थ ये है स्थापना, विनाश, पालना. ಇದು ಸಹ ಮಕ್ಕಳು ಗೊತ್ತಾಗಿರ್ಬೋದು. ಪರಮಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ಹೊಸ ಪ್ರಪಂಚದ ಸ್ಥಾಪನೆ, ಶಂಕರನ ಮುಖಾಂತರ ವಿನಾಶವನ್ನು ಮಾಡಿಸ್ತಾನೆ. ತ್ರಿಮೂರ್ತಿಯ ಅರ್ಥ ಇದೇ ಆಗಿದೆ, ಸ್ಥಾಪನೆ, ವಿನಾಶ, ಪಾಲನೆ. ये तो कॉमन बात है परंतु इन बातें तुम बच्चे भूल जाते हो. ಇದೆಲ್ಲ ಕಾಮನ್ ಮಾತಾಗಿದೆ, ಆದರೂ ತಾವು ಮಕ್ಕಳು ಇವೆಲ್ಲ ಮರ್ತೋಗ್ತೀರಾ. नहीं तो तुमको खुशी बहुत रहे निरंतर याद रहनी चाहिए. ಇಲ್ಲ ಅಂದರೆ ತಮಗೆ ಬಹಳಷ್ಟು ಖುಷಿ ಇರಬೇಕು, ನಿರಂತರ ನೆನಪಿರಬೇಕಲ್ಲ. बाबा हमको अब नई दुनिया के लिए लायक बना रहे हैं. तुम भारतवासी ही लायक बनते और कोई नहीं. ಬಾಬಾ ನಮಗೆ ಹೊಸ ಪ್ರಪಂಚಕ್ಕೋಸ್ಕರ ಲಾಯಕ್ ಮಾಡ್ತಿದ್ದಾರೆ. ತಾವು ಭಾರತವಾಸಿಗಳು ಲಾಯಕ್ ಆಗ್ತಿದ್ದೀರಾ, ಮತ್ತಾರೂ ಇಲ್ಲ. ಹಾ, जो और धर्म में कन्वर्ट हो गए वो आ जाते हैं, फिर इसमें कन्वर्ट हो जाते जैसे उसमें. ಹಾ, ಯಾರು ಯಾವ ಯಾವ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ರು ಅವರು ಬರ್ತಾರೆ. ಯಾವ ರೀತಿ ಅದರಲ್ಲಿ ಕನ್ವರ್ಟ್ ಆಗಿದ್ರು ಅದೇ ರೀತಿ ಇದರಲ್ಲೂ ಆಗ್ತಾರೆ. ये सारा नॉलेज तुम्हारी बुद्धि में है, मनुष्यों को समझाना. ये पुरानी दुनिया अब बदलनी है. ಈ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ, ಮನುಷ್ಯರಿಗೆ ತಿಳಿಸ್ಕೊಡಿ, ಈ ಹಳೆ ಪ್ರಪಂಚ ಈಗ ಪರಿವರ್ತನೆ ಆಗಲಿದೆ. महाभारत लड़ाई भी जरूर लगनी है, इस समय ही बाबा आकर राजयोग सिखाते. ಮಹಾಭಾರತದ ಯುದ್ಧನೂ ನಡಿಬೇಕಾಗಿದೆ, ಈ ಸಮಯದಲ್ಲಿ ತಂದೆ ಬಂದು ರಾಜಯೋಗವನ್ನು ಕಲಿಸ್ಕೊಡ್ತಾರೆ. जो राजयोग सीखते वह नई दुनिया में चले जाएंगे. तुम सबको समझा सकते हो कि ऊंच से ऊंच भगवान है. ಯಾರು ರಾಜಯೋಗವನ್ನು ಕಲಿತಾರೆ ಅವರು ಹೊಸ ಪ್ರಪಂಚಕ್ಕೆ ಹೋಗ್ತಾರೆ. ತಾವು ಎಲ್ಲರಿಗೂ ತಿಳಿಸ್ಬೋದಾಗಿದೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ. फिर ब्रह्मा विष्णु शंकर फिर आओ यहाँ मनुष्य जगत अम्बा जगत पिता. बाबा आते भी यहाँ है ब्रह्मा के तन में. प्रजापिता ब्रह्मा तो यहाँ है ना. ನಂತರ ಬ್ರಹ್ಮ ವಿಷ್ಣು ಶಂಕರ ಮುಖ್ಯ ಈ ಭೂಮಿಯಲ್ಲಿ ಬಂದಾಗ ಜಗದಂಬ ಜಗತ್ಪಿತ ಆಗಿದೆ. ತಂದೆ ಬರೋದು ಇಲ್ಲಿ ಬ್ರಹ್ಮನ ತನುವಿನಲ್ಲಿ, ಪ್ರಜಾಪಿತ ಬ್ರಹ್ಮ ಇಲ್ಲೇ ಇದಾರಲ್ಲ.
ब्रह्मा द्वारा स्थापना सूक्ष्म वतन में तो नहीं होंगी ना, यहाँ ही होती है। ये व्यक्त से अव्यक्त बनते हैं। ಬ್ರಹ್ಮನ ಮುಖಾಂತರ ಸ್ಥಾಪನೆ ಸೂಕ್ಷ್ಮ ವತನದಲ್ಲಂತೂ ಆಗೋದಿಲ್ವಲ್ಲ, ಇಲ್ಲೇ ಆಗುತ್ತೆ. ವ್ಯಕ್ತದಿಂದ ಅವ್ಯಕ್ತರಾಗ್ತಾರೆ. ये राजयोग से फिर विष्णु के दो रूप बनते हैं। वर्ल्ड की स्टेज ಜಾಗ್ರಫಿ समझनी चाहिए. ಈ ರಾಜಯೋಗವನ್ನ ಕಲಿತು ವಿಷ್ಣುವಿನ ಎರಡು ರೂಪ ಆಗ್ತಾರೆ. ಪ್ರಪಂಚದ ಚರಿತ್ರೆ ಭೂಗೋಳ ತಿಳ್ಕೋಬೇಕು. मनुष्य ही समझेंगे वर्ल्ड का मालिक ही वर्ल्ड की हिस्ट्री ಜಾಗ್ರಫಿ समझा सकते हैं. ಮನುಷ್ಯನಿಗೆ ಅರಿವಾಗಬೇಕಾಗಿದೆ, ಪ್ರಪಂಚದ ಮಾಲೀಕನೇ ಪ್ರಪಂಚದ ಚರಿತ್ರೆ ಭೂಗೋಳವನ್ನ ತಿಳಿಸ್ಕೊಡೋದಕ್ಕೆ ಸಾಧ್ಯ. वो नॉलेजफुल पुनर्जन्म रहित है, ये नॉलेज किसके बुद्धि में नहीं है. परखने की भी बुद्धि चाहिए ना. ಅವರು ಜ್ಞಾನವಂತರು, ಪುನರ್ಜನ್ಮ ರಹಿತರಾಗಿದ್ದಾರೆ. ಈ ಒಂದು ಜ್ಞಾನ ಮತ್ತಾರ ಬುದ್ಧಿಯಲ್ಲೂ ಇಲ್ಲ. ಅರ್ಥ ಮಾಡ್ಕೊಳಕ್ಕೂ ಬುದ್ಧಿ ಬೇಕಲ್ವ. कुछ बुद्धि में बैठता है या ऐसा ही है, नब्ज देखनी चाहिए. एक ಅಜಮಲ್ ಕಾ ನಾಮಿ ಗ್ರಾಮಿ ವೈದ್ಯ ಹೋಕರ್ ಗಯ. ಏನಾದರೂ ಬುದ್ಧಿಯಲ್ಲಿ ಕುತ್ಕೊಳತ್ತಾ ಇಲ್ವಾ ಅಂತ ನಾಡಿ ನೋಡಿ ತಿಳ್ಕೋಬೇಕಾಗಿದೆ. ಒಬ್ಬರು ಅಜಾಮೈಲ್ ಕಾ ಅನ್ನುವ ನಾಮಿ ಗ್ರಾಮಿ ವೈದ್ಯರು ಇದ್ದು ಹೋದ್ರು. कहते हैं देखने से उसको बीमारी का पता पड़ जाता था. अब तुम बच्चों को भी समझना चाहिए ये लायक है या नहीं. ಅವರು ನೋಡಿದ ತಕ್ಷಣ ಅನಾರೋಗ್ಯದ ಬಗ್ಗೆ ಅವ್ರಿಗೆ ಗೊತ್ತಾಗ್ಬಿಡೋದು. ಈಗ ತಾವು ಮಕ್ಕಳು ಸಹ ಅರ್ಥ ಮಾಡ್ಕೋಬೇಕು, ಇವರು ಲಾಯಕ್ ಇದ್ದಾರಾ ಇಲ್ಲವಾ. बाबा ने बच्चों को ज्ञान का तीसरा नेत्र दिया, जिससे तुम अपने को आत्मा समझ बाप जो है जैसा है उसको उसी रूप में याद करते हो. ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡಿದ್ದಾರೆ. ಇದರಿಂದ ತಾವು ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆ ಯಾವ ರೀತಿ ಇದ್ದಾರೆ, ಹೆಂಗಿದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡಬೇಕಾಗಿದೆ. परंतु ऐसी बुद्धि उनकी होंगी जो पूरा योग युक्त होगा, जिनकी बाबा से प्रीत बुद्धि होंगी. सब तो नहीं है ना. ಆದರೆ ಇಂತಹ ಬುದ್ಧಿ ಅವರದೇ ಆಗಿರುತ್ತೆ ಯಾರು ಸಂಪೂರ್ಣ ಯೋಗಯುಕ್ತರಾಗಿರ್ತಾರೆ. ಅವರಿಗೆ ತಂದೆಯ ಜೊತೆ ಪ್ರಿಯ ಬುದ್ಧಿ ಇರುತ್ತೆ. ಎಲ್ಲರೂ ಇದೇ ರೀತಿ ಆಗಕ್ಕೆ ಸಾಧ್ಯ ಇಲ್ಲ. एक दो के नाम रूप में लटक पड़ते, बाबा कहते प्रीत तो मेरे साथ लगावो ना. ಒಬ್ಬರು ಇನ್ನೊಬ್ಬರ ನಾಮ ರೂಪದಲ್ಲಿ ಸಿಕ್ಕಾಕೊಂತಾರೆ. ಬಾಬಾ ಅಂತಾರೆ ಪ್ರೀತಿ ನನ್ನ ಜೊತೆ ಜೋಡಣೆ ಮಾಡಿ. माया ऐसी है जो प्रीत रखने नहीं देती, माया भी देखती है. हमारा ग्राहक जाता है तो एकदम नाक कान से पकड़ लेती है. ಮಾಯಾ ಯಾವ ರೀತಿ ಇದೆ ಅಂದರೆ ಪ್ರೀತಿಯನ್ನ ಜೋಡಣೆ ಮಾಡಕ್ಕೆ ಬಿಡೋದಿಲ್ಲ. ಮಾಯಿ ನೋಡತ್ತೆ ನಮ್ಮ ಗ್ರಾಹಕರು ಹೋಗ್ತಿದ್ದಾರೆ ಅಂದ ಮೇಲೆ ಏಕ್ದಮ್ ಕಿವಿ ಮೂಗನ್ನ ಹಿಡ್ಕೊಂಡ್ಬಿಡತ್ತೆ. फिर जब धोखा खाते तब समझते माया से धोखा खाया. ಯಾವಾಗ ಮೋಸ ಹೋಗ್ತಾರೆ ಆವಾಗ ಅನ್ಕೊಂತಾರೆ ಮಾಯೆಯ ಜೊತೆಗೆ ಮೋಸ ಹೋದ್ವಿ. माया जीत जगत जीत बन नहीं सकेंगे, ऊंच पर पा नहीं सकेंगे, इसमें ही मेहनत है. ಮಾಯಾ ಜೀತರು ಜಗತ್ ಜೀತರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಉನ್ನತವಾದ ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಶ್ರಮ ಇದೆ. श्रीमत कहते मामेकम याद करो तो तुम्हारी जो पतित बुद्धि है वो पावन बन जाए, परंतु कईयों को बड़ा मुश्किल लगता है. ಶ್ರೀಮತ ಹೇಳತ್ತೆ ನನ್ನ ಒಬ್ಬನನ್ನ ನೆನಪು ಮಾಡಿ ಆಗ ತಾವು ಪತಿತ ಬುದ್ಧಿಯಿಂದ ಪಾವನರಾಗ್ತೀರಿ. ಆದರೆ ಕೆಲವರಿಗೆ ಬಹಳ ಶ್ರಮ ಅನಿಸುತ್ತೆ.
इसमें सब्जेक्ट एक ही है, अलफ और बे, बस दो अक्षर भी याद नहीं कर सकते. ಇದರಲ್ಲಿ ಸಬ್ಜೆಕ್ಟ್ ಒಂದೇ ಆಗಿದೆ, ತಂದೆ ಮತ್ತು ಆಸ್ತಿ ಅಷ್ಟೇ. ಎರಡು ಅಕ್ಷರಗಳನ್ನು ನೆನಪು ಮಾಡಕ್ಕೆ ಆಗೋದಿಲ್ಲ. बाबा कहे अलग को याद करो, फिर अपनी देह को दूसरों की देह को याद करते रहते. ಬಾಬಾ ಅಂತಾರೆ, ನನ್ನ ಅಲಫನ್ನ ನೆನಪು ಮಾಡಿ, ಆದರೂ ದೇಹ ಮತ್ತೆ ಇತರರ ದೇಹವನ್ನ ನೆನಪು ಮಾಡ್ತಾ ಇರ್ತಾರೆ. बाबा कहते देह को देखते हुए मुझे याद करो, आत्मा को अब तीसरा नेत्र मिला है, मुझे देखने समझने का, उससे काम लो. ತಂದೆ ಅಂತಿರ್ತಾರೆ, ದೇಹವನ್ನ ನೋಡ್ತಿದ್ರು ನನ್ನ ನೆನಪು ಮಾಡಿ, ಆತ್ಮಕ್ಕೆ ಈಗ ಮೂರನೇ ನೇತ್ರ ಸಿಕ್ಕಿದೆ, ನನ್ನನ್ನು ನೋಡ್ತಿದ್ರು, ಅರ್ಥ ಮಾಡ್ಕೊಂತಿದ್ರು, ಅದರಿಂದ ಕೆಲಸ ತಗೊಳ್ಳಿ. तुम बच्चे अभी त्रिनेत्री त्रिकालदर्शी बने हो, परंतु त्रिमूर त्रिकालदर्शी भी नंबर 1. ಈಗ ತಾವು ಮಕ್ಕಳು ತ್ರಿನೇತ್ರಿ ತ್ರಿಕಾಲದರ್ಶಿ ಆಗಿದ್ದಾರೆ, ಆದರೂ ತ್ರಿಕಾಲದರ್ಶಿನೂ ನಂಬರ್ 1 ಆಗಿದ್ದೀರಾ. नॉलेज धारण करना कोई मुश्किल नहीं, बहुत ही अच्छा समझते, परंतु योग बल कम है, देह अभिमानी पना कम है. ಜ್ಞಾನ ಧಾರಣೆ ಮಾಡೋದೇನು ಕಷ್ಟ ಇಲ್ಲ, ಆದರೆ ಒಳ್ಳೆಯದು ಅಂತ ತಿಳ್ಕೊಂತಾರೆ, ಆದರೆ ಯೋಗ ಬಲ ಕಡಿಮೆ ಇದೆ, ದೇಹಿ ಅಭಿಮಾನಿ ಬಹಳ ಕಡಿಮೆ ಇದೆ, ಅಂದರೆ ಆತ್ಮಿಕ ಸ್ಥಿತಿ ಬಹಳ ಕಡಿಮೆ ಇದೆ. थोड़ी बात में क्रोध गुस्सा आ जाता, गिरते रहते उठते हैं गिरते हैं. ಸ್ವಲ್ಪ ವಿಷಯದಲ್ಲಿ ಕ್ರೋಧ ಕೋಪ ಎಲ್ಲ ಬಂದ್ಬಿಡತ್ತೆ, ಬಿದ್ದೋಗ್ಬಿಡ್ತಾರೆ, ಬೀಳೋದು ಎದ್ದೇಳೋದು ಇರುತ್ತೆ. आज उठे कल फिर गिर पड़ते हैं, देह अभिमान मुख्य है, फिर और विकार लोभ मोह आदि में फंस पड़ते हैं. ಇವತ್ತು ಎದ್ದೇಳಿದ್ರು ನಾಳೆ ಬಿದ್ದೋಗ್ತಾರೆ, ದೇಹ ಅಭಿಮಾನ ಮುಖ್ಯ ಆಗಿದೆ, ನಂತರ ಬೇರೆ ವಿಕಾರಗಳು ಲೋಭ ಮೋಹ ಎಲ್ಲದರಲ್ಲೂ ಸಿಕ್ಕಾಕೊಂತಿರ್ತಾರೆ. देह में भी मोह रहता है, माताओं में मोह ज्यादा होती, अब बाबा उससे छुड़ाते. ದೇಹದಲ್ಲೂ ಮೋಹ ಇರುತ್ತೆ, ಮಾತೆಯರಿಗೆ ಮೋಹ ಜಾಸ್ತಿ ಇರುತ್ತೆ, ಈಗ ತಂದೆ ಅದರಿಂದ ಬಿಡುಗಡೆ ಮಾಡ್ತಾರೆ. तुमको बेहद का बाप मिला, फिर मोह क्यों रखते हो, उस समय अकल बातचीत ही बंदर मिसाल हो जाती. ತಮಗೆ ಅನಂತವಾದ ತಂದೆ ಸಿಕ್ಕಿದೆ ಅಂದ ಮೇಲೆ ಮೋಹ ಏನಕ್ಕೆ ಇಟ್ಕೊಂತೀರಾ, ಆ ಸಮಯದಲ್ಲಿ ತಿಳುವಳಿಕೆ ಮಾತು ನಡತೆ ಕೋತಿಯ ಸಮಾನ ಆಗಿದೆ. बाबा कहते नष्टो मोह बन जाओ, निरंतर मुझे याद करो, पापों का बोझ सिर पर बहुत है, वो कैसे उतरे. ಬಾಬಾ ಅಂತಿರ್ತಾರೆ, ನಷ್ಟೋ ಮೋಹಿಗಳಾಗಿ ನಿರಂತರ ನನ್ನ ನೆನಪು ಮಾಡಿ, ಪಾಪಗಳ ಭಾರ ತಲೆ ಮೇಲೆ ಬಹಳಷ್ಟಿದೆ, ಅದು ಯಾವ ರೀತಿ ಇಳಿಯೋದು. परंतु माया ऐसी है याद करने नहीं देंगे, बल कितना भी माता मारो गड़ी गड़ी बुद्धि को उड़ा देती है. ಆದರೆ ಮಾಯೆ ಯಾವ ರೀತಿ ಇದೆ, ನೆನಪು ಮಾಡಕ್ಕೆ ಬಿಡಲ್ಲ, ಬಲೆ ಎಷ್ಟೇ ತಲೆ ಚಚ್ಕೊಡಿ, ಗಡಿ ಗಡಿ ಬುದ್ಧಿ ಯೋಗವನ್ನ ಹಾರುವ ರೀತಿ ಮಾಡಿಬಿಡತ್ತೆ. कितनी कोशिश करते अब मोह से बिलवड़ बाबा की महिमा करते रहे. बाबा बस आपके पास आए कि आए, परंतु फिर भूल जाते हैं. ಎಷ್ಟೊಂದು ಪ್ರಯತ್ನವನ್ನ ಮಾಡ್ತಾರೆ, ನಾವು ಮುದ್ದು ತಂದೆಯ ಮಹಿಮೆಯನ್ನ ಮಾಡ್ತಾ ಇರೋಣ. ಬಾಬಾ ಸಾಕು, ಈಗ ನಾವು ತಮ್ಮ ಹತ್ರ ಬಂದ್ವಿ ಅಂದ್ರೆ ಬಂದ್ವಿ, ಆದರೂ ಮರ್ತೋಗ್ಬಿಡ್ತಾರೆ. बुद्धि और तरफ चली जाती, ये नंबर 1 में जाने वाला भी पुरुषार्थी है ना. ಬುದ್ಧಿ ಮತ್ತೊಂದು ಕಡೆ ಹೋಗ್ತದೆ, ಈ ನಂಬರ್ 1 ಹೋಗುವಂಥವರು ಸಹ ಪುರುಷಾರ್ಥಿ ಅಲ್ವಾ.
बच्चों की बुद्धि में याद रहना चाहिए हम गॉड फादरली स्टूडेंट हैं। गीता में भी भगवान वाच मैं तुमको राजाओं का राजा बनाता हूँ। ಮಕ್ಕಳ ಬುದ್ಧಿಯಲ್ಲಿ ಈ ನೆನಪಿರಬೇಕಾಗಿದೆ, ನಾವು ಗಾಡ್ ಫಾದರ್ ಸ್ಟೂಡೆಂಟ್ ಆಗಿ. ಗೀತೆಯಲ್ಲೂ ಇದೆ ಭಗವಂತನ ಮಹಾವಾಕ್ಯ, ನಾನು ನಿಮಗೆ ರಾಜನಿಗೂ ರಾಜನಾಗಿ ಮಾಡ್ತೀನಿ. सिर्फ शिव के बदले श्री कृष्ण का नाम डाल दिया। वास्तव में शिव बाबा की जयंती सारी दुनिया में मनानी चाहिए. ಶಿವ ತಂದೆಯ ಬದಲು ಕೃಷ್ಣನ ಹೆಸರನ್ನು ಹಾಕಿದೆ. ವಾಸ್ತವದಲ್ಲಿ ಶಿವಬಾಬಾವರ ಜಯಂತಿ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡಲಾಗಿದೆ. शिव बाबा सबको दुखों से लिबरेट कर गाइड बन ले जाते, ये तो सब मानते हैं कि वो लिबरेटर गाइड है. ಶಿವ ಬಾಬಾ ಎಲ್ಲರನ್ನ ದುಃಖದಿಂದ ಮುಕ್ತರಾಗಿ ಮಾಡಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಇದಂತೂ ಎಲ್ಲರೂ ಒಪ್ಕೊಂತಾರೆ, ಅವರು ಲಿಬರೇಟರ್ ಗೈಡ್ ಆಗಿದ್ದಾರೆ. सबका पतित पावन बाबा है, सबको शांतिधाम सुखधाम में ले जाने वाला है, तो उनकी जयंती क्यों नहीं मनाते? ಎಲ್ಲರ ಪತಿತ ಪಾವನ ತಂದೆ ಎಲ್ಲರಿಗೂ ಶಾಂತಿ ಸುಖಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ ಮೇಲೆ ಅವರ ಜಯಂತಿಯನ್ನ ಯಾಕೆ ಆಚರಣೆ ಮಾಡಬಾರದು? भारतवासी ये नहीं मानते, इसलिए भारत की ये बुरी गति है. मौत भी बुरी गति से होता है. ಭಾರತವಾಸಿಗಳು ಇದನ್ನು ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಭಾರತದ ಗತಿ ಇಷ್ಟು ಕೆಟ್ಟದಾಗಿದೆ. ಮೃತ್ಯುನು ಬಹಳ ಕೆಟ್ಟ ಗತಿಯನ್ನ ಹೊಂದಿರುತ್ತೆ. वो तो बॉम्ब ऐसे बनाते गैस निकला और कला जैसे क्लोरोफॉर्म लग जाता, ये भी उन्हों को बनाने की है, बंद होना इम्पॉसिबल है. ಬಾಂಬ್ಸ್ ಯಾವ ರೀತಿ ಮಾಡ್ತಾರೆ, ಗ್ಯಾಸ್ ಬಂತು ಎಲ್ಲ ಸಮಾಪ್ತಿ. ಯಾವ ರೀತಿ ಕ್ಲೋರೋಫಾರ್ಮ್ ಬೀಳತ್ತಲ್ಲ ಆ ರೀತಿ ಇದು ಸಹ ಅವರು ಮಾಡಲೇಬೇಕು, ಎಂದು ಅದು ಸಮಾಪ್ತಿ ಆಗೋದೇ ಇಲ್ಲ. जो कल्प पहले हुआ तो सो अब रिपीट होगा. इन मुसलो नेचुरल कैलामिटीज से पुरानी दुनिया का विनाश हुआ था, सो अभी होगा. ಕಲ್ಪದ ಹಿಂದೆ ಏನಾಗಿತ್ತು ಈಗ ಅದು ಪುನರಾವರ್ತನೆ ಆಗಲೇಬೇಕು. ಈ ಬಾಂಬ್ಸ್ ನ್ಯಾಚುರಲ್ ಕೆಲಾಮಿಟೀಸ್ ಹಳೆ ಪ್ರಪಂಚದ ವಿನಾಶ ಮಾಡೇ ಮಾಡುತ್ತೆ, ಈಗೂ ಅದು ಆಗಲೇಬೇಕಾಗಿದೆ. विनाश का समय जब होगा तो ड्रामा प्लान अनुसार एक्ट में आ ही जाता. ड्रामा विनाश जरूर कराएगा. ವಿನಾಶದ ಸಮಯ ಯಾವಾಗ ಆಗತ್ತೆ, ಡ್ರಾಮಾ ಪ್ಲಾನ್ ಅನುಸಾರ ಕಾರ್ಯದಲ್ಲಿ ಬಂದೇ ಬರುತ್ತೆ. ಡ್ರಾಮಾ ವಿನಾಶವನ್ನ ಖಂಡಿತ ಮಾಡಿಸುತ್ತೆ. रक्त की नदियां यहाँ बहेंगी, सिविल वार में एक दो को मार डालते हैं. ರಕ್ತದ ನದಿಗಳು ಇಲ್ಲೇ ಹರಿಯುತ್ತೆ. ಸಿವಿಲ್ ವಾರ್ಸ್ ಅಲ್ಲಿ ಒಬ್ಬರು ಇನ್ನೊಬ್ಬರನ್ನ ಸಾಯಿಸ್ತಾ ಇರ್ತಾರಲ್ಲ. तुम्हारे में भी थोड़े जानते कि दुनिया बदल रही है, अब हम जाते हैं सुखधाम. ನಿಮ್ಮಲ್ಲೂ ಕೆಲವರು ಮಾತ್ರ ಅರ್ಥ ಮಾಡ್ಕೊಂತಾರೆ, ಪ್ರಪಂಚ ಪರಿವರ್ತನೆ ಆಗ್ತಾ ಇದೆ, ಈಗ ನಾವು ಹೋಗ್ತಿದ್ದೀವಿ ಸುಖಧಾಮಕ್ಕೆ. तो सदैव ज्ञान के अतीन्द्रिय सुख में रहना, जितना याद में रहेंगे उतना सुख बढ़ता जाएगा. ಅಂದ ಮೇಲೆ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕು. ಎಷ್ಟು ನೆನಪಿನಲ್ಲಿ ಇರ್ತೀರಾ ಅಷ್ಟೇ ಸುಖ ಬೆಳೀತಾ ಹೋಗುತ್ತೆ. चीची देह से नष्टो मोहा होते जाएंगे. बा फिर कहते अलफ को याद करो तो बेबादुशाही तुम्हें. ಕೊಳಕಿನ ದೇಹದಿಂದ ನಷ್ಟೋ ಮೋಹಿಗಳು ಆಗ್ತಾ ಇರ್ತೀವಿ. ಬಾಬಾ ಮತ್ತೆ ತಿಳಿಸ್ತಾರೆ, ತಂದೆಯನ್ನ ನೆನಪು ಮಾಡಿ, ಆಗ ರಾಜ್ಯ ಭಾಗ್ಯ ತಮ್ಮದಾಗಿರುತ್ತೆ. सेकंड में बादशाही को बच्चा हुआ तो गोया बच्चा बादशाह बन जाता. तो बाबा कहते मुझे याद करते रहो और चक्र को याद करो, तो चक्रवर्ती महाराज बनेंगे. ಸೆಕೆಂಡ್ನಲ್ಲಿ ರಾಜ್ಯ ಭಾಗ್ಯ,
ರಾಜನ ಸಂತಾನ ಆದಾಗ ಸಂತಾನನೂ ರಾಜನೇ ಅಲ್ವಾ. ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡ್ತೀರಿ ಮತ್ತೆ ಚಕ್ರವನ್ನು ನೆನಪು ಮಾಡ್ತೀರಿ, ಆಗ ಚಕ್ರವರ್ತಿ ಮಹಾರಾಜರಾಗ್ತಾರೆ. इसलिए गाया जाता सेकंड में जीवन मुक्ति, सेकंड में बिगर टू प्रिंस कितना अच्छा है. ಅದಕ್ಕೆ ಗಾಯನ ಇದೆ. ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ, ಸೆಕೆಂಡಿನಲ್ಲಿ ಸಾಧಾರಣತೆಯಿಂದ ರಾಜಕುಮಾರ. ಎಷ್ಟು ಚೆನ್ನಾಗಿದೆ ಅಲ್ಲ. तो श्रीमत पर अच्छी रीति चलना चाहिए, कदम कदम पर राय लेनी चाहिए. ಅಂದ ಮೇಲೆ ಶ್ರೀಮತದಂತೆ ಚೆನ್ನಾಗಿ ನಡೀತಾ ಇರಬೇಕು, ಹೆಜ್ಜೆ ಹೆಜ್ಜೆಯಲ್ಲೂ ಆಜ್ಞೆಯನ್ನು ಪಡಿತಾ ಇರಬೇಕು. बाप समझाते, मीठे बच्चे ट्रस्टी बनकर रहो तो ममत्व मिट जाए, परंतु ट्रस्टी बनना मासी का घर नहीं है. ತಂದೆ ತಿಳಿಸ್ತಾರೆ, ಮಕ್ಕಳೇ, ಮಧುರಾದ ಮಕ್ಕಳೇ, ಟ್ರಸ್ಟಿಯಾಗಿರಿ, ಮಮತ್ವವನ್ನು ಬಿಡಿ. ಆದರೆ ಟ್ರಸ್ಟಿಯಾಗಿರೋದು ಚಿಕ್ಕಮ್ಮನ ಮನೆ ಅಲ್ವಲ್ಲ. ये खुद ट्रस्टी बने हैं, बच्चों को भी ट्रस्टी बनाते. ये कुछ भी लेते हैं क्या, कहते हैं तुम ट्रस्टी हो संभालो. ಇವರು ಸ್ವಯಂ ಟ್ರಸ್ಟಿ ಆಗಿದ್ದಾರೆ, ಮಕ್ಕಳನ್ನು ಟ್ರಸ್ಟಿಯಾಗಿ ಮಾಡ್ತಾರೆ. ಇವ್ರು ಏನಾದರೂ ತಗೊಂತಾರೇನು, ಹೇಳ್ತಾರೆ ನೀವು ಟ್ರಸ್ಟಿಯಾಗಿದ್ದು ಎಲ್ಲವನ್ನ ಸಂಪಾದನೆ ಮಾಡಿ. ट्रस्टी बने तो फिर ममत्व मिट जाता, कहते भी है ईश्वर का सब कुछ दिया हुआ है. ಟ್ರಸ್ಟಿ ಆಗಿದ್ದಾಗ ಎಲ್ಲ ಮಮತ್ವನು ತೊಳಗಿ ಹೋಗುತ್ತೆ ಅಂತಾರಲ್ಲ, ಇದೆಲ್ಲ ಈಶ್ವರನೇ ನೀಡಿರುವಂಥದ್ದು. फिर कुछ नुकसान पड़ता है या कोई मर जाता तो बीमार पड़ते, मिलता है तो ಖುಷಿ होती. ಏನಾದರೂ ಲಾಸ್ ಆಯಿತು, ಸತ್ತೋದ್ರು, ಅನಾರೋಗ್ಯ ಆಗ್ತಾರೆ, ಅವಾಗ ದುಃಖ ಆಗತ್ತೆ. ಏನಾದರೂ ಸಿಕ್ಕಿದ್ರೆ ಖುಷಿ ಆಗತ್ತೆ. जबकि कहते हो ईश्वर का दिया हुआ तो फिर मरने पर रोने की क्या दरकार, परंतु माया कम नहीं, मासी का घर तोड़ेगी. ಯಾವಾಗ ಅಂತೀರಾ ಈಶ್ವರನೇ ಕೊಟ್ಟಿದ್ದಾರೆ ಅಂತ, ಅನ್ನ ಮೇಲೆ ಸತ್ತಾಗ ಅಳುವ ಅವಶ್ಯಕತೆ ಏನು? ಆದರೆ ಮಾಯೆ ಏನು ಕಡಿಮೆ ಇಲ್ಲ, ಚಿಕ್ಕಮ್ಮನ ಮನೆ ಏನು. इस समय बाबा कहते तुमने हमको बुलाया कि इस पति दुनिया में हम नहीं रहना चाहते, हमको पावन दुनिया में ले चलो, साथ ले चलो, परंतु इसका अर्थ भी समझते नहीं. ಈ ಸಮಯದಲ್ಲಿ ತಂದೆ ಅಂತಾರೆ, ನೀವು ನಮ್ಮನ್ನ ಕರೆದ್ರಲ್ಲ ಈ ಪತಿತ ಪ್ರಪಂಚದಲ್ಲಿ, ನಾವು ಇರಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಪಾವನವಾದ ಪ್ರಪಂಚದಲ್ಲಿ ಕರ್ಕೊಂಡೋಗಿ ಅಂತ, ಜೊತೆಯಲ್ಲಿ ಕರ್ಕೊಂಡೋಗಿ ಅಂದ್ರೆ ಇದರ ಅರ್ಥ ಮಾಡ್ಕೊಳ್ಳೋದಿಲ್ಲ. पति पावन आएगा तो जरूर शरीर खत्म होगा, तब तो आत्माओं को ले जाएंगे. तो ऐसे बाबा के साथ प्रीत बुद्धि होनी चाहिए ना. ಪತಿತ ಪಾವನ ಬಂದಾಗ ಶರೀರನು ಸಮಾಪ್ತಿ ಆಗತ್ತಲ್ಲ, ಆಗ ಮಾತ್ರ ಆತ್ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಇಂತಹ ತಂದೆಯ ಜೊತೆ ಪ್ರಿಯವಾದ ಬುದ್ಧಿ ಇರಬೇಕಲ್ಲ. एक दोस्तों ही लव रखना, उसको ही याद करना, माया के तूफान तो आएंगे. ಒಬ್ಬರ ಜೊತೆ ಪ್ರೀತಿಯನ್ನ ಇಟ್ಕೊಳ್ಳಿ, ಅವರನ್ನೇ ನೆನಪು ಮಾಡಿ, ಮಾಯೆಯ ಬಿರುಗಾಳಿಯಂತೂ ಬಂದೇ ಬರುತ್ತೆ. कर्मेंद्रियों से कोई विक्रम नहीं करनी चाहिए, वो बेकायदा हो जाता. ಕರ್ಮೇಂದ್ರಿಯಗಳಿಂದ ವಿಕರ್ಮವನ್ನ ಮಾಡಬಾರ್ದು, ಅದು ನಿಯಮದ ವಿರುದ್ಧ. बाबा कहते मैं आकर इस शरीर का आधार लेता हूँ, ये इनका शरीर है. ತಂದೆ ಅಂತಾರೆ, ನಾನು ಬಂದು ಇವರ ದೇಹವನ್ನ ಆಧಾರ ಪಡೆಯುತ್ತೀನಿ, ಇದು ಇವರ ದೇಹ. तुमको याद बाबा को करना, तुम जानते हो ब्रह्मा भी बाबा है, शिव भी बाबा है. ನೀವು ನೆನಪು ತಂದೆಯನ್ನ ಮಾಡಬೇಕು. ತಮಗೆ ಗೊತ್ತಿದೆ ಬ್ರಹ್ಮನು ತಂದೆ ಆಗಿದ್ದಾರೆ, ಶಿವನು ತಂದೆಯಾಗಿದ್ದಾರೆ. विष्णु और शंकर को बाबा नहीं कहेंगे, शिव है निराकार बाप. ವಿಷ್ಣು ಅಥವಾ ಶಂಕರನಿಗೆ ತಂದೆ ಅಂತ ಹೇಳಕ್ಕೆ ಬರಲ್ಲ,
ಶಿವ ಆಗಿದರೆ ನಿರಾಕಾರ ತತ್ವ. प्रजापिता ब्रह्मा है साकारी बाप, अब तुम साकार द्वारा निराकार बाप से वर्षा ले रहे. ಪ್ರಜಾಪಿತ ಬ್ರಹ್ಮ ಆಗಿದ್ದರೆ ಸಾಕಾರ ತಂದೆ, ಈಗ ತಾವು ಸಾಕಾರನಿಂದ ನಿರಾಕಾರ ತಂದೆಯಿಂದ ಆಸ್ತಿಯನ್ನ ಪಡಿತಾ ಇದ್ದೀರಾ. दादा इनमें प्रवेश करते तब कहते दादी का वर्षा बाप द्वारा हम लेते हैं. दादा ग्रैंड फादर ही निराकार, बाप है साकार. ये वंडरफुल नई बातें हैं. ತಾತ ಇವರಲ್ಲಿ ಪ್ರವೇಶ ಆಗ್ತಾರೆ, ತಾತನ ಆಸ್ತಿ ತಂದೆಯ ಮುಖಾಂತರ ನಾವು ಪಡಿತೀವಿ. ತಾತ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ನಿರಾಕಾರ, ತಂದೆ ಆಗಿದ್ದಾರೆ ಸಾಕಾರ. ಇದು ವಂಡರ್ಫುಲ್ ಆದ ಹೊಸ ಮಾತಾಗಿದೆ. त्रिमूर्ति दिखाते परंतु समझते नहीं, शिव को उड़ा दिया. बाप कितना अच्छी अच्छी बातें समझाते, तो खुशी रहनी चाहिए. हम स्टूडेंट है. ತ್ರಿಮೂರ್ತಿಯನ್ನ ತೋರಿಸ್ತಾರೆ, ಆದರೆ ಅರ್ಥ ಮಾಡ್ಕೊಳೋದಿಲ್ಲ. ಶಿವಬಾಬುರನ್ನ ಹಾರಿಸ್ಬಿಟ್ಟಿದ್ದಾರೆ. ಬಾಬಾ ಎಷ್ಟೇ ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸ್ತಾರೆ, ಅಂದಮೇಲೆ ಖುಷಿ ಆಗ್ಬೇಕಲ್ಲ, ನಾವು ಸ್ಟೂಡೆಂಟ್ ಆಗಿದ್ದೀವಿ. बाबा हमारा बाप टीचर गुरु है, अभी तुम वर्ल्ड की हिस्ट्री ज्योग्राफी बेहद के बाप से सुन रहे हो, फिर औरों को सुनाते. ಬಾಬಾ ನಮಗೆ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ಈಗ ತಾವು ಪ್ರಪಂಚದ ಚರಿತ್ರೆ ಭೂಗೋಳವನ್ನ ಅನಂತವಾದ ತಂದೆಯಿಂದ ಕೇಳ್ತಾ ಇದ್ದೀರ, ಮತ್ತೆ ಇತರರಿಗೂ ತಿಳಿಸಬೇಕಾಗಿದೆ. ये 5000 वर्ष का चक्र है. कॉलेज के बच्चों को वर्ल्ड का हिस्ट्री ज्योग्राफी समझानी चाहिए. ಇದು 5000 ವರ್ಷದ ಚಕ್ರ ಆಗಿದೆ. ಕಾಲೇಜಿನ ಮಕ್ಕಳಿಗೂ ಚರಿತ್ರೆ ಭೂಗೋಳ ಪ್ರಪಂಚದ್ದು ತಿಳಿಸಬೇಕು. 84 जन्मों की सीढ़ी क्या है, भारत की चढ़ती कला उतरती कला कैसी होती, ये समझा. 84 ಜನ್ಮದ ಮೆಟ್ಲಂದ್ರೆ ಏನು, ಭಾರತದ ಹಾರುವ ಕಲೆ, ಇಳಿಯುವ ಕಲೆ ಯಾವ ರೀತಿ ಆಗತ್ತೆ, ಇದನ್ನು ತಿಳಿಸಬೇಕು. सेकंड में भारत स्वर्ग बन जाता, फिर 84 जन्म में भारत नरक बनता. ये बातें बहुत सहज समझने की बातें हैं. ಸೆಕೆಂಡಿನಲ್ಲಿ ಭಾರತ ಸ್ವರ್ಗ ಆಗ್ಬಿಡುತ್ತೆ, ನಂತರ 84 ಜನ್ಮದಲ್ಲಿ ಭಾರತ ನರಕ ಆಗುತ್ತೆ. ಇದೆಲ್ಲ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ. भारत गोल्डन एज से आयरन एज में कैसे आया, ये तो भारतवासी को समझना चाहिए, टीचर को भी समझना चाहिए. ಭಾರತ ಚಿನ್ನದ ಪ್ರಪಂಚದಿಂದ ಕಬ್ಬಿಣ ಪ್ರಪಂಚ ಯಾವ ರೀತಿ ಆಯಿತು, ಇದು ಸಹ ಭಾರತವಾಸಿಗಳು ಅರ್ಥ ಮಾಡ್ಕೋಬೇಕು, ಟೀಚರ್ಸ್ಗೂ ತಿಳಿಸಬೇಕಾಗಿದೆ. वो है जिस्मानी कॉलेज, ये है रूहानी कॉलेज. वह मनुष्य देते, ये गॉड फादर देते. ಅದಾಗಿದೆ ದೈಹಿಕ ಕಾಲೇಜ್, ಇದಾಗಿದೆ ಆತ್ಮಿಕ ಕಾಲೇಜ್. ಅಲ್ಲಿ ಮನುಷ್ಯ ನೀಡುತ್ತಾರೆ, ಇಲ್ಲಿ ಭಗವಂತನೇ ಕೊಡ್ತಾರೆ. वो है मनुष्य सृष्टि का बीज रूप, तो उनके पास मनुष्य सृष्टि का ही नॉलेज होगा ना. ಅವರಾಗಿದರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಅಂದ ಮೇಲೆ ಅವರ ಹತ್ರ ಮನುಷ್ಯ ಸೃಷ್ಟಿಯ ಜ್ಞಾನನೇ ಇರುತ್ತಲ್ಲ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, इस चीची देह से पूरा नष्टो मोहा बन ज्ञान के अतीन्द्रिय सुख में रहना है. ಈ ಕೊಳಕಿನ ದೇಹದಿಂದ ನಷ್ಟೋ ಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕಾಗಿದೆ. बुद्धि में रहे, अब ये दुनिया बदल रही है, हम जाते हैं अपने सुखधाम. ಬುದ್ಧಿಯಲ್ಲಿ ಇರಲಿ, ಈ ಪ್ರಪಂಚ ಬದಲಾವಣೆ ಆಗ್ತಿದೆ, ನಾವು ಹೋಗ್ತಿದ್ದೀವಿ ನಮ್ಮ ಸುಖಧಾಮದ ಕಡೆಗೆ.
ಎರಡನೇದು, ट्रस्टी बनकर सबको संभालते हुए अपना ममत्व मिटा देना. ಟ್ರಸ್ಟಿ ಆಗಿ ಎಲ್ಲವನ್ನ ಸಂಭಾಲನೆ ಮಾಡ್ತಿದ್ರು ತಮ್ಮ ಮಮತ್ವವನ್ನ ಬಿಟ್ಟಾಕ್ಬೇಕಾಗಿದೆ. एक बाप से सच्ची प्रीत रखना है, कर्मेंद्रियों से कभी भी कोई विक्रम नहीं कर. ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನ ತೊಡಗಿಸ್ಬೇಕು. ಕರ್ಮೇಂದ್ರಿಯಗಳಿಂದ ಎಂದೂ ವಿಕರ್ಮವನ್ನ ಮಾಡಬಾರ್ದಾಗಿದೆ. ಇಂದಿನ ವರದಾನ, ब्रह्मा बाप समान श्रेष्ठते श्रेष्ठ तकदीर बनाने वाले परोपकारी भव. ಬ್ರಹ್ಮ ಬಾಬಾ ಸಮಾನ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅದೃಷ್ಟವನ್ನ ಮಾಡಿಕೊಳ್ಳುವಂತವರು ಪರೋಪಕಾರಿ ಭವ. श्रेष्ठ स्मृति श्रेष्ठ कर्म द्वारा तकदीर की तस्वीर तो सभी बच्चों ने बनाई. अभी सिर्फ लास्ट टचिंग है संपूर्णता की. ಶ್ರೇಷ್ಠ ಸ್ಮೃತಿ ಮತ್ತೆ ಶ್ರೇಷ್ಠ ಕರ್ಮದಿಂದ ಅದೃಷ್ಟದ ಗೆರೆಯನ್ನ ಎಲ್ಲಾ ಮಕ್ಕಳು ಮಾಡಿಕೊಂಡಿದೆ. ಈಗ ಲಾಸ್ಟ್ ಟಚಿಂಗ್ ಆಗಿದೆ, ಸಂಪೂರ್ಣತೆ ಆಗುವಂಥದ್ದು. ब्रह्मा बाप समान श्रेष्ठ से श्रेष्ठ बनने की है. इसके लिए परोपकारी बनो, अर्थात समर्थ भाव से सदा, स्वार्थ भाव से सदा मुक्त रहो. ಬ್ರಹ್ಮ ಬಾಬಾ ಸಮಾನ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಬೇಕಾಗಿದೆ. ಅದಕ್ಕಾಗಿ ಪರೋಪಕಾರಿಯಾಗಿ, ಅಂದರೆ ಸ್ವಾರ್ಥ ಭಾವನೆಯಿಂದ ಸದಾ ಮುಕ್ತರಾಗಿ. हर परिस्थिति में, हर कार्य में, हर सहयोगी संगठन में जितना निस्वार्थपन होगा उतना ही परोपकारी बन सके. ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಕಾರ್ಯದಲ್ಲಿ, ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥರಾಗಿರ್ತೀರಾ ಅಷ್ಟೇ ಪರೋಪಕಾರಿ ಆಗಬಲ್ಲರು. सदा स्वयं को भरपूर अनुभव करेंगे, सदा प्राप्ति स्वरूप की स्थिति में रहेंगे, स्व के प्रति कुछ भी स्वीकार नहीं करें. ಸದಾ ಸ್ವಯಂ ತುಂಬಿರುವಂತ ಅನುಭವವನ್ನ ಮಾಡ್ತೀರ, ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಇರ್ತೀರ, ಸ್ವಯಂ ಪ್ರತಿ ಏನು ಸ್ವೀಕಾರ ಮಾಡೋದಿಲ್ಲ. ಇಂದಿನ ಸ್ಲೋಗನ್ ಆಗಿದೆ, सर्वस्व त्यागी बनने से सरलता सहनशीलता का गुण आएगा. ಸರ್ವಸ್ವ ತ್ಯಾಗಿ ಆದಾಗ ಸರಳತೆ ಮತ್ತೆ ಸಹನಶೀಲತೆ ಗುಣ ಬರುತ್ತೆ. अपने शक्तिशाली मनसा द्वारा सकाश देने की सेवा करो. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮುಖಾಂತರ ಸಕಾಶವನ್ನು ನೀಡುವ ಸೇವೆ ಮಾಡಿ. ये सकाश देने की सेवा निरंतर कर सकते हो, इसमें तबीयत व समय की बात नहीं है. ಸಕಾಶ ನೀಡುವಂತ ಸೇವೆ ನಿರಂತರ ಮಾಡಬಹುದಾಗಿದೆ, ಇದರಲ್ಲಿ ಆರೋಗ್ಯ ಸಮಯದ ಮಾತೇ ಇಲ್ಲ. दिन रात इस बेहद की सेवा में लग सकते हो, जैसे ब्रह्मा बाबा को देखा, रात को भी आंख खुली और बेहद की सकाश देने की सेवा होती रहे, ऐसे फॉलो फॉदर करो. ಹಗಲು ರಾತ್ರಿ ಅನಂತವಾದ ಸೇವೆಯಲ್ಲಿ ತೊಡಗಿರಬಹುದು. ಯಾವ ರೀತಿ ಬ್ರಹ್ಮ ಬಾಬಾವರನ್ನ ನೋಡಿದ್ರಿ, ರಾತ್ರಿ ಕಣ್ಣು ತೆಗೆದ ತಕ್ಷಣ ಅನಂತವಾದ ಸಕಾಶದ ಸೇವೆಯಲ್ಲಿ ಇರೋದು, ಆ ರೀತಿ ಫಾಲೋ ಫಾದರ್ ಮಾಡಿ. जब आप बच्चे बेहद को सकाश देने के नजदीक वाले ऑटोमेटिक सकाश लेते रहेंगे. इस बेहद की सकाश देने से वायुमंडल ऑटोमेटिक बने. ಯಾವಾಗ ತಾವು ಮಕ್ಕಳು ಅನಂತದ ಕಡೆಗೆ ಸಕಾಶವನ್ನು ನೀಡ್ತೀರಾ, ಆಗ ಹತ್ತಿರದವರಿಗೆ ಆಟೋಮೆಟಿಕ್ ಸಕಾಶ ಪಡಿತಾ ಇರ್ತಾರೆ. ಈ ಅನಂತವಾದ ಸಕಾಶವನ್ನು